ಮದ್ದೂರು ತಾಲೂಕು ಎಸ್ಐ ವನ್ನಲಗೆರೆ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು 7 ಸ್ಥಾನವನ್ನು ಪಡೆದರೆ ಕಾಂಗ್ರೆಸ್ 4 ಸ್ಥಾನಗಳನ್ನು ಪಡೆದುಕೊಂಡಿದೆ. ಕಳೆದ 25 ವರ್ಷಗಳಿಂದ ಈ ಸಹಕಾರ ಸಂಘ ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು. ಇದನ್ನು ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಭೇದಿಸಿ ತಮ್ಮ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ. ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಚ್.ಜಿ. ಮಹೇಶ್, ಎಚ್.ಎಂ. ದೇವಮ್ಮ, ಚಂದುಪುರ ಸೋಮೇಗೌಡ, ಎಸ್ಐ ವನ್ನಲಗೆರೆ ಪುಟ್ಟಶೆಟ್ಟಿ, ಎಸ್ಐ ವನ್ನಲಗೆರೆ ಕ್ರಮದ ಅಶೋಕ್ ಚಿಕ್ಕಮರಿಯಯ್ಯ, ಪುಟ್ಟಸ್ವಾಮಿ ಅವರುಗಳು ಆಯ್ಕೆಯಾದರೆ ಕಾಂಗ್ರೆಸ್ನಿಂದ ಎಂ. ಚಂದ್ರಶೇಖರ್, ಸಿ.ಎಸ್. ಮಲ್ಲೇಶ್, ರತ್ನಮ್ಮ, ಎಚ್.ಕೆ. ನವೀನ್ ಅವರು ಆಯ್ಕೆಗೊಂಡಿದ್ದಾರೆ. ಈ ವೇಳೆ ಎಸ್ಐ ವನ್ನಲಗೆರೆ ಸೊಸೈಟಿ ಮಾಜಿ ನಿರ್ದೇಶಕ ಎಚ್.ಕೆ. ರವಿ ಅವರು ಶನಿವಾರ ಸಂಜೆ 5 ಗಂಟೆಯಲ್ಲಿ ಮಾತನಾಡಿದರು. ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಸೊಸೈಟಿಯನ್ನು ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಹಾಗೂ ಸ್ಥಳೀಯ ಮುಖಂಡರಿಂದ ಜೆಡಿಎಸ್ ತೆಕ್ಕೆಗೆ ಬಂದಿದೆ. ಇದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಇದು ನಮ್ಮ ಗೆಲುವಲ್ಲ, ಪಕ್ಷದ ಮತ್ತು ಮುಖಂಡರ ಗೆಲುವು ಎಂದರು. ನಂತರ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಆಯ್ಕೆಗೊಂಡ ನಿರ್ದೇಶಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ಮುಖಂಡರಾದ ಎಸ್ಐ ನಾಗರಾಜ್ ಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಜಿ. ಮಹೇಶ್, ಮಾಜಿ ಸದಸ್ಯರಾದ ಶಿವಲಿಂಗ, ಗುರುಸ್ವಾಮಿ, ಬೋರಯ್ಯ, ಸೊಸೈಟಿ ಮಾಜಿ ನಿರ್ದೇಶಕ ಎಚ್.ಟಿ. ಶಿವಣ್ಣ, ಹೊಸೂರು ಎಚ್. ಪ್ರದೀಪ್, ಎಚ್.ಸಿ. ಸಿದ್ದರಾಜು, ಎಚ್.ಎನ್. ನಾಗರಾಜು, ಎಚ್.ಎಂ. ಸಂತೋಷ್ ಕುಮಾರ್, ರಾಮಣ್ಣ, ಮರಿಸ್ವಾಮಿ, ಸ್ವಾಮಿ ಸೇರಿದಂತೆ ಹಲವರಿದ್ದರು. 25 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದಂತನ್ನ 25 ವರ್ಷ ಆದಮೇಲೆ ಜೆಡಿಎಸ್ ತಕ್ಕೊಂಡಿದ್ದೀವಿ. ಸ್ಥಳೀಯ ಜೆಡಿಎಸ್ ಮುಖಂಡರು, ಬಿಜೆಪಿ ಮುಖಂಡರು ಪಕ್ಷಪಾತವಾಗಿ ಎಲ್ಲ ನಮಗೆ ಬೆಂಬಲ ಮಾಡಿದ್ದಾರೆ. ತಮ್ಮಣ್ಣವರ ಆಶೀರ್ವಾದ, ಸುತ್ತಮುತ್ತಲ ನಾಗರಾಜಪ್ಪರು ಹಿರಿಕರ ಮಾರ್ಗದರ್ಶನದಲ್ಲಿ 7ಕ್ಕೆ 12ರಲ್ಲಿ 11ರಲ್ಲಿ 7 ನಾವು ಗೆದ್ದಿದ್ದೀವಿ, ಅವ್ರು 4 ಗೆದ್ದಿದ್ದಾರೆ. 25 ವರ್ಷ ಆದಮೇಲೆ ಜೆಡಿಎಸ್ಗೆ ಈ ಸೊಸೈಟಿ ತಕ್ಕೊಂಡಿದ್ದೀವಿ. ಒಂದು ಕಷ್ಟಮುಷ್ಟಿಯಿಂದ ಬಿಡುಗಡೆ ಮಾಡಿ ಜನಕ್ಕೆ ಭರವಸೆ ಕೊಟ್ಟಿದ್ದೀವಿ. ಅಕ್ಕಿ ಕೊಡಿಸೋದು, ಅವರು ಹೊಸೂರು ಗ್ರಾಮಕ್ಕೆ ಹೋಗಿ ಹೆಬ್ಬೆಟ್ಟು ಕೊಡಿಸೋದು, ಚಂದ್ರಪುರದಲ್ಲೇ ಹೋಗಿ ಅಕ್ಕಿ ಕೊಡಿಸೋದು, ಸೊಸೈಟಿನ ಸುಧಾರಣೆ ಮಾಡೋದು, ಮುಂದ್ಗಡೆ ಸಣ್ಣ ಪುಟ್ಟ ಸಾರ್ವಜನಿಕರಿಗೆ ಕುಂಕಕ್ಕೆ ಚೇರು ಮತ್ತೊಂದು ಮುಗಿದೊಂದು ಎಲ್ಲರನ್ನಿಲ್ಲ ಎಲ್ಲ ಒಗ್ಗಟ್ಟಾಗಿ JDS ಮತ್ತು BJP ಕಾರ್ಯಕರ್ತರು ಒಗ್ಗಟ್ಟಾಗಿ ಛಲ ತಕ್ಕೊಂಡು ಚುನಾವಣೆ ಮಾಡಿದ್ದೀವಿ. 25 ವರ್ಷ ಆದಮೇಲೆ ಒಂದು ಕಷ್ಟದಿಂದ ಬಿಡುಗಡೆ ಮಾಯೇಶು ಮತ್ತು ರವಿ ಎಚ್.ಕೆ. ರವಿರಾಜು, ನಮ್ಮ ದೇವರಾಜು, ನಾಗರಾಜಪ್ಪ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ಶಾಂತಿಯುತವಾಗಿ ಚುನಾವಣೆ ಮಾಡಿದ್ದೀವಿ. ಎಲ್ಲ ಮತದಾರರಿಗೆ ಗೆದ್ದಿರೋರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಹಾಗಾಗಿ ನನ್ನ ಮೆಚ್ಚಿನ ನಾಯಕರಾದ ಡಿ.ಸಿ. ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ